ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕಾಣಿಕೆ. ಈ ವಿಡಿಯೋದಲ್ಲಿ ವಿವಾಹ ಅಥವಾ ಮದುವೆಯನ್ನು ಸ್ತ್ರೀ ಯಾವ ವಯಸ್ಸಿನಲ್ಲಿ, ಪುರುಷ ಯಾವ ವಯಸ್ಸಿನಲ್ಲಿ ಮತ್ತು ಯಾವ ಸಮಯದಲ್ಲಿ, ಯಾವ ವಾರದಲ್ಲಿ ಮದುವೆಯಾದರೆ ಶುಭ ಅಶುಭ ಎಂದು ಹೇಳಲಾಗಿದೆ ಎಂಬುದನ್ನು, ಜ್ಯೋತಿಷ್ಶಾಸ್ತ್ರದಲ್ಲಿ ಏನನ್ನು ಹೇಳಿದೆ ಎಂಬುದನ್ನು ತಿಳಿಯೋಣ ಬನ್ನಿ. ಸ್ತ್ರೀಯು ವಿವಾಹವು ಸಮವರ್ಷದಲ್ಲಿ 20, 22, 24, 26, 28, 30, 32 ವರ್ಷದಲ್ಲಿ ಮಾಡಿದರೆ ಶುಭವು. ಇದರಿಂದ ಸುಖ, ಸಂಪತ್ತು, ಆಯಸ್ಸು, ಮುತ್ತೈದೆತನ, ಅಭಿವೃದ್ಧಿ, ಪುತ್ರ ಸಂತಾನ ನೀಡುವುದು. ಹಾಗೆ ಪುರುಷರು ವಿಷಮ ವರ್ಷಗಳಲ್ಲಿ ಅಂದರೆ 19, 21, 23, 25, 27, 29, 31 ವರ್ಷಗಳಲ್ಲಿ ಮದುವೆಯಾದರೆ ಹೆಂಡತಿಯ ಕಾಲಗುಣದಿಂದ ಅಭಿವೃದ್ಧಿ, ವಾಹನ ಯೋಗ, ಭೂಮಿ ಜಮೀನು ಲಾಭವಲ್ಲದೆ ಉದ್ಯೋಗದಲ್ಲಿ ಅಭಿವೃದ್ಧಿ, ಸಮಾಜದಲ್ಲಿ ಮನ್ನಣೆ, ದೀರ್ಘಾಯುಷ್ಯು ಸಿಗುವುದು. ಉತ್ತರಾಯಣದಲ್ಲಿ ಅಂದರೆ ಸೂರ್ಯನು ಮಕರ ರಾಶಿಯಿಂದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡಿ ಕಟಕ ರಾಶಿಯು ಪ್ರವೇಶಿಸುವ ಸಮಯದ ತನಕ ವಿವಾಹವು ಅತ್ಯಂತ ಶುಭಾತಿ ಶುಭವು. ಇದರಿಂದ ದಂಪತಿಗಳಲ್ಲಿ ಸಾಮರಸ್ಯ ಹೆಚ್ಚಾಗಿ ಸುಖ, ಸಂತೋಷ, ಸಂತಾನ ಪ್ರಾಪ್ತಿಯಾಗುವುದು. ವಿವಾಹವು ಯಾವ ವಾರದಲ್ಲಿ ಆದರೆ ಯಾವ ಫಲವನ್ನು ನೀಡುವುದು ಎಂದು ನೋಡೋಣ. ಭಾನುವಾರ ಮದುವೆಯಾದರೆ ಮಧ್ಯಮ ಫಲ ನೀಡುವುದು. ಅಂದರೆ ಈ ದಿನದಲ್ಲಿ ಹುಡುಕಿ ಭಾನುವಾರವೇ ಮದುವೆಯಾಗುತ್ತಾರೆ. ಭಾನುವಾರ ಸುಖ ಸಂತೋಷದಲ್ಲಿ ಇಬ್ಬರು ಮಾನಸಿಕ ನೆಮ್ಮದಿ ಇರುವುದಿಲ್ಲ. ಬಂಧುಗಳೊಡನೆ ವಿರೋಧ, ಅಲ್ಪತೃಪ್ತಿ, ಸ್ವಾರ್ಥಿಗಳು ಆಗುವುದು. ಸೋಮವಾರ ಮದುವೆಯಾದರೆ ವಿವಾಹಿತರು ಕನ್ಯೆಗೆ ಸುಖ ಸಂತೋಷ ಅಭಿವೃದ್ಧಿ ಇದ್ದರೂ ಗಂಡನ ಗುಣಗಳು ಸಂಶಯ ತರುವುದು. ಮಂಗಳವಾರ ಮದುವೆಯಾದರೆ ಮದುವೆಯಾದ ಕನ್ಯೆಯು ಪತಿಯನ್ನು ಗಂಡಾಂತರದಲ್ಲಿ ಕಳೆದುಕೊಳ್ಳುವಳು. ಬಂಧುಗಳ ವಿರೋಧವು ಕಟ್ಟಿಕೊಳ್ಳುವಳು. ಬುಧವಾರ ಮದುವೆಯಾದರೆ ಅತ್ಯಂತ ಶುಭ ಫಲವನ್ನು ನೀಡುವುದು. ವಂಶದ ಕೀರ್ತಿ ಬೆಳಗುವುದು, ಪುತ್ರ ಸಂತಾನ ಆಗುವುದು, ಆಕಸ್ಮಿಕ ಹಣಕಾಸು ಬರುವುದು. ಗುರುವಾರ ಮದುವೆಯಾದರೆ ತಾನು ಹೋಗುವ ಗಂಡನ ಮನೆ ಕುಲದೇವತೆಯ ಆಶೀರ್ವಾದ ಸದಾಕಾಲ ಆಕೆಯ ಜೊತೆಗೆ ಇರುವುದು. ಬಂಧು ಬಾಂಧವರು, ಗುರು ಹಿರಿಯರು, ಸ್ನೇಹಿತರೊಂದಿಗೆ ಸದಾಕಾಲ ಯಾವಾಗಲೂ ಸಹಾಯ ಹಸ್ತ ಇವರಿಗೆ ನೀಡುವರು. ಸಕಲ ಐಶ್ವರ್ಯವು ಇವರದಾಗುವುದು. ಪುತ್ರ ಸಂತಾನವು ಹೆಚ್ಚು ಆಗುವುದು. ಶುಕ್ರವಾರ ಮದುವೆ ಆದರೆ ಲಕ್ಷ್ಮೀ ರೂಪದಲ್ಲಿ ಗಂಡನ ಮನೆಗೆ ಹೋಗುವಳು. ಇವರು ಇರುವ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ವಾಸವಾಗಿರುವರು. ಯಾವುದೇ ಕಷ್ಟಗಳು ಬರುವುದಿಲ್ಲ. ಬಂದರೆ ಇವರ ಹಿಂದೆಯೇ ನಿಂತು ದೇವಿಯು ಸದಾಕಾಲ ರಕ್ಷಿಸುವಳು. ವಾಹನ, ಭೋಗ್ಯ ವಸ್ತುಗಳು, ದುಬಾರಿ ವಸ್ತುಗಳು, ಚಿನ್ನ, ಒಡವೆಗಳು ಹೆಚ್ಚು ಸಮೃದ್ಧವಾಗಿ ಮನೆಯು ತುಂಬುವುದು. ಶನಿವಾರ ಮದುವೆಯಾಗುವುದು. ಆಯಸ್ಸು ಮಾತ್ರ ಹೆಚ್ಚಾಗುವುದು. ಕಷ್ಟಗಳು ಕೂಡವೂ ಹೆಚ್ಚಾಗುವುದು. ನಾನಾ ರೋಗಗಳು, ಬಿಟ್ಟು ಬಿಡದ ರೋಗಗಳು, ಕೋರ್ಟು ಕಚೇರಿ, ವ್ಯಾಜ್ಯ, ಗಲಾಟೆ, ಮನೆ ಜನರ ತಮ್ಮ ಮಾತಿನ ಹಿಡಿತ, ಸಡಲ ಮಾಡದೆ ಭಿನ್ನಾಭಿಪ್ರಾಯಗಳು, ಜಗಳ ಸದಾಕಾಲವಿರುತ್ತದೆ. ಊಟ ಉಪಚಾರವು ಸಮಯಕ್ಕೆ ಸರಿಯಾಗಿ ಒದಗುವುದಿಲ್ಲ. ಆದರೆ ಮಕ್ಕಳು ದೊಡ್ಡವರಾದಾಗ ಇವರ ಜೀವನವು ಅತ್ಯಂತ ಶುಭ ಫಲವನ್ನು ನೀಡುವುದು. ಸೌಭಾಗ್ಯವತಿಯಾಗಿರುವಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.